ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ, ಚಂದು ಕನ್ನಡ ಲೋಕ್ಸ್ಗೆ ವೆಲ್ಕಮ್. ಸ್ನೇಹಿತರೆ, ಕೆಲವೊಂದು ಆರಿ ವರ್ಕ್ ಮಾಡಿಸಿರೋಂಥ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ಮದುವೆಗೂ. ಅವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 by 1 ಸೀರೆ ಯಾವ ರೀತಿ ಇದ್ದರೆ ಅದರದ್ದು ಪ್ರೈಸ್ ಎಷ್ಟು, ಅಂದರೆ ಆರಿ ವರ್ಕ್ದು ಪ್ರೈಸ್ ಎಲ್ಲ ಎಷ್ಟು ಅಂತ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇದಕ್ಕೆ ಕುಚ್ಚು ಕೂಡ ಕಟ್ಟಿದ್ದೀನಿ, ಅವನು ಕೂಡ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇದು ಒಂದು ಗ್ರ್ಯಾಂಡ್ ಸ್ಯಾರಿ. ಇದು ಬಂದು ರಿಸೆಪ್ಷನ್ ಸ್ಯಾರಿ ನೋಡಿ. ಇದಕ್ಕೆ ಅವರು ಕಸ್ಟಮರ್ ಯಾವ ರೀತಿ ಕೇಳಿದ್ರು, ಅವ್ರು ಏನು ವಿಡಿಯೋ ಕಳಿಸಿದ್ರಲ್ವ ಅದೇ ರೀತಿಯೇ ಮಾಡಿಸಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಸ್ಟಿಚಿಂಗ್ ಕೂಡ ನಾನು ಹೊರಗಡೆನೇ ಮಾಡಿಸಿದ್ದೆ ಇದು, ಏಕೆಂದರೆ ಈಗ ನನಗೆ ಸ್ಟಿಚಿಂಗ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಇದು ಸ್ಟಿಚಿಂಗ್ ಕೂಡ ಹೊರಗಡೆನೇ ಮಾಡಿಸಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಇದು ಪ್ಲೈನ್ ಇದ್ದಿದ್ರೆ ಇನ್ನೂ ತುಂಬಾ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಕಾಣೋದು. ಬಟ್ ಏನು ಅಂದರೆ ಇದು ರೇಷ್ಮೆ ಸೀರೆ ಅಲ್ವಾ, ಹಾಗಾಗಿ ಈ ಥರ ಮೇಲೆ ಶೈನಿಂಗ್ ಬಂದಿದೆ ರೇಷ್ಮೆದು, ಹಾಗಾಗಿ ಈ ಥರ ಕಾಣ್ತಾ ಇದೆ. ಬಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ವರ್ಕ್ ಎಲ್ಲ ಅಷ್ಟೇ, ಫಿನಿಶಿಂಗ್ ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಹಾಗೆ ನೋಡಿ ಯಾವ ರೀತಿ ಇದೆ ಅಂತ. ಹಾಗೆ ಕೆಳಗಡೆ ಬೀಡ್ಸ್ ಕೂಡ ಹಾಕ್ಸಿದ್ವಿ. ಸೀರೆ ಏನು ಕಲರ್ ಇದೆಯಲ್ವ ಅದು ಬೀಡ್ಸ್ ಕೂಡ ಹಾಕಿದ್ರು. ಹಾಗೆ ಇದು ಪ್ರೈಸ್ ಬಂದು ಅಂದರೆ ಇದಕ್ಕೆ ವರ್ಕು ಹ್ಯಾಂಡ್ ವರ್ಕ್ ಅಲ್ವಾ, ಇದು ಫುಲ್ಲು ಹ್ಯಾಂಡ್ ವರ್ಕು ಸ್ಟಿಚಿಂಗ್ ಎಲ್ಲದಕ್ಕೂ ಸೇರಿ 5000 ತೊಗೊಂಡಿದ್ದಾರೆ. ಹಾಗೆ ಇದಕ್ಕೆ ಸ್ಯಾರಿ ಜಿಗ್ಜಾಗು ಫಾಲು ಮತ್ತು ಎಲ್ಲ ನಾನೇ ಮಾಡಿದ್ದೆ. ಹಾಗೆ ಕುಚ್ಚು ನೋಡಿ, ಈ ಕುಚ್ಚು ಕೂಡ ಅಷ್ಟೇ ನಾನೇ ಕಟ್ಟಿರೋ ಅಂಥದ್ದು. ತುಂಬಾ ಚೆನ್ನಾಗಿ ಬಂದಿದೆ ಕುಚ್ಚು. ಒಂದು 2 ಡೇಸ್ ತೊಗೊಂಡೆ ನಾನು, ಏಕೆಂದರೆ ಸ್ವಲ್ಪ ನಿಧಾನಕ್ಕೆ ಕಟ್ತಾಯಿದ್ದೆ ಅಲ್ವ, ಹಾಗಾಗಿ ಒಂದು 2 ಡೇಸಲ್ಲಿ ನಾನು ಕೂಡ ಕಂಪ್ಲೀಟ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಅದು ಕೂಡ ಅಷ್ಟೇ ಕಲರ್ ಕಾಂಬಿನೇಷನ್ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಅದೇ ರೀತಿಯೇ ಕುಚ್ಚು ಕೂಡ ಕಟ್ಟಿದ್ದೆ. ನೋಡಿ ಯಾವ ರೀತಿ ಇದೆ ಕುಚ್ಚು ಡಿಸೈನ್ ಎಲ್ಲ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ಡಿಸೈನ್ಗೆ ಬಂದು 600 ರೂಪೀಸ್ ಚಾರ್ಜಸ್ನ ಮಾಡಿದೆ. ನಿಮ್ಮ ಕಡೆ ಎಲ್ಲ ಎಷ್ಟು ಚಾರ್ಜಸ್ ಮಾಡ್ತಾರೆ, ಓಕೆನಾ 600 ರೂಪೀಸು ಅಥವಾ ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಆ ಡಿಸೈನ್ ಕೂಡ ಹೇಗಿದೆ ಅಂತ ಕೂಡ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೆಕ್ಸ್ಟ್ ಒಂದು ನೋಡಿ, ಇವು ಮಾಮೂಲಿ ಸಿಲ್ಕ್ ಸೀರೆ, ಅಂದರೆ ಅದು ತುಂಬ ಕಾಸ್ಟ್ಲಿ ಏನಲ್ಲ, ಕಡಿಮೆ ಪ್ರೈಸ್ ಅವೇನೆ, ತುಂಬ ಚೆನ್ನಾಗಿದ್ದಾವೆ ಬಟ್ಟು. ಹಾಗಾಗಿ ಮತ್ತು ಬಾರ್ಡರ್ ಲೆಸ್ ಇದೆ, ಇದು ಸೀರೆ ಬಂದು ಬಾರ್ಡರ್ ಲೆಸ್ ಇದೆ. ಹಾಗಾಗಿ ವರ್ಕ್ ಮಾತ್ರ ತುಂಬಾ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಇದೆಲ್ಲನೂ ಈ ಥರ ಹ್ಯಾಂಡ್ ವರ್ಕಲ್ಲ, ಇದು ಮಷಿನ್ ವರ್ಕ್ ಅಂದರೆ ಮಾಮೂಲಿ ಈ ಜಿಗ್ಜಾಗ್ ಮಿಷಿನಲ್ಲಿ ಮಾಡ್ತಾರಲ್ಲ ಆ ಥರ ಮಷಿನ್ ವರ್ಕು, ಕಂಪ್ಯೂಟರ್ ಮಿಷಿನಲ್ಲ, ಮಾಮೂಲಿ ಮಷಿನ್ ವರ್ಕು. ತುಂಬಾ ಚೆನ್ನಾಗಿ ತುಂಬಾ ಕಾಣ್ತಾಯಿತ್ತು, ಹೈಲೈಟಾಗಿ ಕಾಣ್ತಾಯಿತ್ತು. ಹಾಗೆ ಬ್ಲೌಸು ಪ್ಲೈನ್ ಇತ್ತು, ಅಂದರೆ ನೀವು ಯಾವುದೇ ವರ್ಕ್ ಮಾಡಿಸಿ, ಹ್ಯಾಂಡ್ ವರ್ಕ್ ಆಗ್ಬೋದು ಅಥವಾ ಮಿಷಿನ್ ವರ್ಕ್ ಆಗ್ಬೋದು, ಬ್ಲೌಸ್ ಪೀಸು ಪ್ಲೈನ್ ಇತ್ತು ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬ್ಲೌಸ್ ಪೀಸಲ್ಲಿ ಬಾರ್ಡರ್ ಇರೋದು ಮತ್ತು ಈ ಥರ ಶೈನಿಂಗ್ ಈ ಥರ ಎಲ್ಲ ಇತ್ತು ಅಂದರೆ ಅಷ್ಟೇ ಲುಕ್ ಬರೋದಿಲ್ಲ. ಬಟ್ ನೋಡಿ ಇದು ತುಂಬ ಚೆನ್ನಾಗಿ ತುಂಬ ಲುಕ್ಕಾಗಿ ಕಾಣ್ತಿತ್ತು. ಹಾಗೆ ಇವಕ್ಕೆಲ್ಲನೂ ನಾನು ಬ್ಯಾಕ್ ಸೈಡ್ ಲಟ್ಕನ್ ಕೂಡ ಮಾಡಿಸಿದ್ದೀನಿ. ಅದು ಲಟ್ಕನ್ನೆಲ್ಲ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನನ್ನ ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದ್ರೆ ಹೋಗಿ ನೀವು ಒಂದು ಸರಿ ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು. ಸೀರೆ ನೋಡಿ ಕಾಂಬಿನೇಷನ್ ಬಂದು ರಾಮ ಗ್ರೀನು ಮತ್ತು ಯೆಲ್ಲೋ ಕಲರ್ ಬಂದಿದೆ, ಡಿಸ್ಟಂಪಲ್ ಕಲರ್ ಅಂತಾರಲ್ಲ ಆ ಥರ ಕಲರ್ಗೆ ಯೆಲ್ಲೋ ಕಲರ್ ಕಾಂಬಿನೇಷನ್ ಇದೆ. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕಲರ್ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ವರ್ಕು ಬಂದು 600 ರೂಪೀಸ್ ಚಾರ್ಜಸ್ ಮಾಡಿರು, ಪ್ಲಸ್ಸು ಸ್ಟಿಚಿಂಗ್ ಎಲ್ಲ ಸೇರಿ 1400 ರೂಪೀಸ್ ಚಾರ್ಜಸ್ ಮಾಡಿರು. ಹಾಗೆ ಅದಕ್ಕೆ ಕುಚ್ಚು ಹಾಕಿರಲಿಲ್ಲ ನಾನು, ಅದು ಅದರಲ್ಲೇ ಕುಚ್ಚಿತ್ತು, ಹಾಗಾಗಿ ಅದೇ ಕುಚ್ಚಿಗೆ ಬರೀ ಜಿಗ್ಜಾಗು ಫಾಲ್ ಮಾತ್ರ ಮಾಡಿದ್ದೆ. ನೆಕ್ಸ್ಟ್ ನೋಡಿ, ಇದು ಕೂಡ ಅಷ್ಟೇ, ಇದು ಮಿಷಿನ್ ವರ್ಕೇನೆ. ಇದು ಕೂಡ ಹ್ಯಾಂಡ್ ವರ್ಕ್ ಎಲ್ಲ ಇವಕ್ಕೆ ಮಾಡಿಸಿಲ್ಲ ನಾವು, ರಿಸೆಪ್ಷನ್ ಬ್ಲೌಸಿಗೆ ಮಾತ್ರ ಸ್ವಲ್ಪ ಗ್ರ್ಯಾಂಡಾಗಿ ಹ್ಯಾಂಡ್ ವರ್ಕ್ ಮಾಡಿಸಿದ್ವಿ. ನನ್ನ ಪ್ರಕಾರ ಹ್ಯಾಂಡ್ ವರ್ಕಿಗಿನ ಈ ಥರ ಮಷಿನ್ ವರ್ಕ್ ಮಾಡಿಸ್ಕೊಂಡ್ರೆ ಹೈಲೈಟಾಗಿ ಕೂಡ ಕಾಣುತ್ತೆ, ಪ್ರೈಸ್ ಕೂಡ ಕಡಿಮೆ ಆಗುತ್ತೆ. ಹ್ಯಾಂಡ್ ವರ್ಕು ಪ್ರೈಸು ಜಾಸ್ತಿ ಇರುತ್ತೆ, ಮತ್ತು ಒಂದು ಸರಿ ವೇರ್ ಮಾಡೋದಕ್ಕೆ ಅಷ್ಟಿಷ್ಟೊಂದು ಅಮೌಂಟ್ ಎಲ್ಲ ಅವಶ್ಯಕತೆ ಇದೆಯಾ ಅಂತ ನನಗೆ ಅನಿಸುತ್ತೆ. ಇಷ್ಟ ಇರೋರು ಮಾಡಿಸ್ಕೋಬೋದು, ಬಟ್ ನನಗೆ ಈ ಥರ ಮಷಿನ್ ವರ್ಕೇ ಬೆಟರ್ ಅಂತ ಅನಿಸುತ್ತೆ. ಪ್ರೈಸು ಓಕೆ, ಮತ್ತು ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ. ಹಾಗೆ ನೋಡಿ, ಇದು ಕೂಡ ಅಷ್ಟೇ ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿತ್ತು. ಬ್ಲೌಸ್ ನೋಡಿ ಪ್ಲೈನ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ ವರ್ಕ್ ಎಲ್ಲನೂ. ಇದಕ್ಕೂ ಕೂಡ ಅಷ್ಟೇ ಲಟ್ಕನ್ ಎಲ್ಲ ಕೂಡ ಮಾಡಿಸಿದೆ. ಇವು ಕೂಡ ಜಿಗ್ಜಾಗ್ ಫಾಲ್ ಎಲ್ಲ ಕೂಡ ಆಗಿದೆ. ಇವೆಲ್ಲನೂ ನಾನೊಂದು ಸರಿ ಪ್ರಿಪೇರ್ ಮಾಡಿಬಿಟ್ಟು ಎತ್ತಿಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಬಂದು ನೋಡಿ, ಇದು ಬಂದು ದಾರೆ ಸೀರೆ, ವೈಟ್ ಮತ್ತು ಪಿಂಕ್ ಎರಡು ಕಲರ್ದು ಕಾಂಬಿನೇಷನ್ ಇದೆ.
ಇದು ಫುಲ್ ವೈಟ್ ಕಲರೇ ಇದೆ ಸೀರೆ. ಇದು ಮಾತ್ರ ವರ್ಕು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹ್ಯಾಂಡ್ ವರ್ಕ್ ಅನ್ನೋ ಫೀಲೇ ಕೊಡ್ತಾ ಇತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ಒಂಥರ ಫ್ಲವರ್ ಸೀರೆಯಲ್ಲಿ ಫ್ಲವರ್ಸ್ ಡಿಸೈನ್ ಇತ್ತು. ಹಾಗಾಗಿ ಇದು ವರ್ಕು ಕೂಡ ಅಷ್ಟೇ ಎಲ್ಲ ನನ್ನ ಒಂದು ಸೆಲೆಕ್ಷನ್ನೇ. ಇದು ಕೂಡ ಅಷ್ಟೇ ನೋಡಿ, ಈ ಥರ ವರ್ಕ್ ಮಾಡಿಸಿದ್ದೆ. ಸ್ಲೀವ್ಸ್ಗೆ ಫುಲ್ ಲೈನ್ಸ್ ಎಲ್ಲ ಕೊಡಿಸಿದ್ದೆ, ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ. ದಾರೆ ಮುರ್ತದಲ್ವ, ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿಸಿದ್ದೆ. ಅದು ಸೀರೆಯಲ್ಲಿ ಫ್ಲವರ್ ಡಿಸೈನ್ ಇತ್ತಲ್ವ, ಹಾಗೆ ದೊಡ್ಡ ಬಾರ್ಡರ್ ಇತ್ತು. ದೊಡ್ಡ ಬಾರ್ಡರ್ ಬೇಡ ಅಂತ ಹೇಳ್ಬಿಟ್ಟು ಚಿಕ್ಕ ಬಾರ್ಡರ್ ಹಾಕಿಸ್ಬಿಟ್ಟು ಅದಕ್ಕೆ ವರ್ಕ್ ಮಾಡಿಸಿದ್ದೀನಿ ನೋಡಿ. ಬಾರ್ಡರ್ ಹಾಕ್ಸಿದ್ರೆ ತುಂಬ ಫುಲ್ ಬಾರ್ಡರೇ ಬರೋದು, ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಹಾಗಾಗಿ ಚಿಕ್ಕದಾಗೆ ಬಾರ್ಡರ್ನ ಕೊಡಿಸ್ಬಿಟ್ಟು ಕೆಳಗಡೆ ಮೇಲೆ ವರ್ಕ್ ಮಾಡಿಸಿದ್ದೀನಿ. 2 ಸೈಡ್ ಬಾರ್ಡರ್ ಇರುತ್ತಲ್ಲ, ಒಂದು ಸೈಡ್ ಮೇಲ್ಭಾಗ ಬಾರ್ಡರ್ ಏನಿರುತ್ತೆ ಆ ಬಾರ್ಡರ್ನ ಕೊಡಿಸಿದ್ದೀನಿ. ಹಾಗೆ ನೋಡಿ, ಇದಕ್ಕೆ ಕುಚ್ಚು ಬಂದು ಈ ಥರ ಸಿಂಗಲ್ ಬೀಡ್ಸ್ ಹಾಕ್ಬಿಟ್ಟು ಹಾಕಿದ್ದೀನಿ. ಸಿಂಗಲ್ದೊಂದು ಬೀಡ್ಸ್, ರೌಂಡ್ ಬೀಡ್ಸ್ ಬರುತ್ತೆ, ಈ ಥರದ್ದು ಹಾಕ್ಬಿಟ್ಟು ನಾನು 5 ಆಪೋಸಿಟ್ ಕಲರಿಗೆ, 5 ಪಿಂಕು 5 ವೈಟ್, ಈ ಥರ ಕಲರಲ್ಲಿ ಕಾಂಬಿನೇಷನ್ ಮಾಡಿ ಕಟ್ಟಿದ್ದೀನಿ. ತುಂಬ ಚೆನ್ನಾಗೇ ಬಂದಿತ್ತು, ಕುಚ್ಚು ಕೂಡ ಅಷ್ಟೇ. ಹಾಗೆ ಇದು ಬ್ಲೌಸಸ್ ಎಲ್ಲ ಡಿಸೈನ್ಸ್ ಎಲ್ಲ ಹೇಗಿದೆ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.